ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿವೇದಿತಾ ಬಾ, ಆಫೀಸ್ ಕೆಲಸ ಮುಗೀತಾ? ಮುಗೀತು ಅಮ್ಮ. ನಚಿಕೇತ್ ಅವ್ರು ಇದ್ದಾರಾ? ಇದ್ದಾನೆ, ಕರಿತೀನಿ. ಅವನೇ ಬಂದಾರ. ಹಲೋ ನಿವೇದಿತಾ. ಹಲೋ ನಚಿಕೇತ್, ಹೇಗಿದ್ದೀರಾ? ಮಚ್ ಬೆಟರ್. ಗುಡ್. ಚಾನಲಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ನಚಿಕೇತ್. ಪ್ರಾಬ್ಲಮಾ? ನಾವು ಈ ಸೆಲೆಬ್ರಿಟಿ ಲೈವ್ ಶೋ ಮಾಡಬೇಕು ಅಂತಿದ್ವಲ್ಲ? ಹೌದು, ನಾಳೆಯಿಂದ ಅಲ್ವಾ ಅದು ಪ್ರೋಗ್ರಾಮ್ ಶುರುವಾಗೋದು? ಹೌದು, ಅದರದ್ದೇ ಪ್ರಾಬ್ಲಮ್ ಆಗಿರೋದು. ಏನಾಯಿತು? ಆ ಸೆಲೆಬ್ರಿಟಿ ಶೋನ ಆ್ಯಂಕರ್ ಮಾಡಬೇಕಾಗಿರೋ ಆ್ಯಕ್ಟರ್ ಶ್ರವಂತ್ ಕುಮಾರ್ ಇದ್ದಾರಲ್ಲ, ಅವರೇನೋ ವಿದೇಶಕ್ಕೆ ಹೋಗ್ತಾ ಇದ್ದಾರಂತೆ. ಇವತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು, ನಾನು ಅರ್ಜೆಂಟಾಗಿ ಬೇರೆ ದೇಶಕ್ಕೆ ಹೋಗಬೇಕಾಗಿ ಬಂದಿದೆ, ಅದಕ್ಕೆ ನಿಮ್ಮ ಪ್ರೋಗ್ರಾಮ್ನ ಹೋಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ. ಅಯ್ಯೋ, ಇದ್ದಕ್ಕಿದ್ದಾಗೆ ಹೀಗೆ ಹೇಳಿದ್ರೆ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕೇಳಬೇಕಾಗಿತ್ತು. ಕೇಳಿದೆ, ಅದಕ್ಕವರು ಹೌದು ಮುಂಚಿತವಾಗಿಯೇ ನಾನು ನಿಮಗೆ ಹೇಳಬೇಕಾಗಿತ್ತು, ಆದರೆ ಹೇಳೋಕ್ಕಾಗಲಿಲ್ಲ, ಕ್ಷಮಿಸ್ಬಿಡಿ, ನಾನು ಅರ್ಜೆಂಟಾಗಿ ಫಾರಿನ್ಗೆ ಹೋಗಲೇಬೇಕು, ಆಗಲೇ ಟ್ರಾವೆಲ್ ಟಿಕೆಟ್ ಕೂಡ ನನ್ನ ಕೈಗೆ ಬಂದುಬಿಟ್ಟಿದೆ, ಇವತ್ತು ರಾತ್ರಿನೇ ಹೊರಡ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ, ನಿಮ್ಮ ಪ್ರೋಗ್ರಾಮ್ನ ಹೋಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ಸರಿ ಅಂದೆ. ಓಹ್, ಮತ್ತೀಗೇನು ಮಾಡೋದು? ಬೇರೆ ಯಾರಾದರೂ ಸೆಲೆಬ್ರಿಟಿ ಸಿಗ್ತಾರಾ? ನಾನು ನನ್ನ ಕರೆಸ್ಪಾಂಡೆಂಟ್ಸು ಬೆಳಗ್ಗೆಯಿಂದ ಇದ್ರ ಬಗ್ಗೆನೇ ಮೀಟಿಂಗ್ ಮಾಡ್ತಾ ಇದ್ದೀವಿ. ಒಂದಷ್ಟು ಜನ ಸೆಲೆಬ್ರಿಟೀಸ್ಗೂ ಫೋನ್ ಮಾಡಿದ್ವಿ, ಆದರೆ ಯಾರ ಡೇಟು ಫ್ರೀ ಇಲ್ಲ, ಎಲ್ಲರೂ ಒಂದಲ್ಲ ಒಂದು ಪ್ರೋಗ್ರಾಮ್ನಲ್ಲಿ ಬ್ಯುಸಿ ಇದ್ದಾರೆ. ಹಾಗಾದರೆ ಈಗ ಈ ಶೋನ ಕ್ಯಾನ್ಸಲ್ ಮಾಡಬೇಕಾಗತ್ತಾ? ಕ್ಯಾನ್ಸಲ್ ಏನು ಮಾಡ್ಕೋಬೇಕಾಗಿಲ್ಲ ಅನ್ಸುತ್ತೆ. ಯಾರಾದರೂ ಒಳ್ಳೆ ಸೆಲೆಬ್ರಿಟಿ ಸಿಗೋವರೆಗೂ ನಾವು ಆ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡ್ಕೋಬೇಕಾಗತ್ತೆ. ಆದರೆ ಈಗ ಪ್ರೋಮೋಸ್ ಎಲ್ಲ ಹೋಗ್ಬಿಟ್ಟಿದೆ ಅಲ್ವಾ, ಏನು ಮಾಡೋದೀಗ? ನಾವು ಬೇರೆ ಪ್ರೋಗ್ರಾಮ್ ಲಿಸ್ಟ್ನ ಮಾಡಬೇಕಾಗತ್ತೆ. ಅದು ಇವತ್ತೇ ಮಾಡಬೇಕು, ಯಾಕೆಂದರೆ ನಾಳೆ ಬೆಳಗ್ಗೆ ಒಳಗೆ ನಾನು ಜಾಹ್ನವಿ ಕೊಡಬೇಕಾಗತ್ತೆ. ಸರಿ ಇರಿ, ಲ್ಯಾಪ್ಟಾಪ್ ತರ್ತೀನಿ. ನಚಿಕೇತ್, ನಿವೇದಿತಾ, ಇಬ್ಬರು ಮೊದಲು ಊಟ ಮಾಡಿ ಆಮೇಲೆ ಕೆಲಸ ಮುಂದುವರಿಸಿ. ಬೇಡಮ್ಮ, ನಾನು ಮನೆಗೆ ಹೋಗೇ ಮಾಡ್ತೀನಿ. ಯಾಕೆ, ನಮ್ಮನೇಲಿ ಊಟ ಮಾಡಬಾರ್ದು ಅಂತನಾ? ಹಾಗೇನಿಲ್ಲ. ಮತ್ತೆ ನಮ್ಮನೇಲೇ ಮಾಡು. ಸರಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಪ್ಲೀಸ್. ಯಾರು? ಹಲೋ. ಹಲೋ ನಿವೇದಿತಾ. ಹೇಳಮ್ಮ. ಎಲ್ಲೇ ಇದೆಯಾ? ಇನ್ನೂ ಆಫೀಸಲ್ಲೇ ಇದೆಯಾ? ಗಂಟೆ ಎಷ್ಟಾಯಿತು ಗೊತ್ತಾ? ಎಷ್ಟೊತ್ತಿಗೆ ಬರ್ತೀಯಾ ನೀನು? ಅಮ್ಮ, ನನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತೀಯಾ? ಏನು ಹೇಳು? ನಾನು ಆಫೀಸ್ನಲ್ಲಿಲ್ಲ, ನಾನು ನಚಿಕೇತ್ ಅವ್ರ ಮನೇಲಿದ್ದೇನೆ. ಅಲ್ಲೇನೇ ಮಾಡ್ತಾ ಇದೀಯಾ? ಅಮ್ಮ, ನಾನು ಆಫೀಸಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ನಮ್ಮ ಪ್ರೋಗ್ರಾಮ್ ಲಿಸ್ಟಲ್ಲಿ ಒಂದು ಚೇಂಜಸ್ ಇತ್ತು, ಅದನ್ನೇ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೆ? ಇನ್ನೂ ಒಂದು ಸ್ವಲ್ಪ ಹೊತ್ತಾಗತ್ತಮ್ಮ. ಅಲ್ವೇ, ಗಂಟೆ ಈಗಾಗಲೇ 10:15, ಇನ್ನೂ ಕೆಲಸ ಮುಗ್ದಿಲ್ಲ ಅಂದರೆ ಏನು ಅರ್ಥ? ಅಮ್ಮ, ನಾನು ಮನೆಗೆ ಬಂದು ಮಾತಾಡ್ತೀನಿ, ಫೋನ್ ಇಡು. ಹೋಗಲಿ, ಊಟ ಆಯ್ತಾ? ಇಲ್ಲೇ ಆಯ್ತಮ್ಮ, ನೀವು ಫೋನ್ ಇಡಮ್ಮ, ಕೆಲಸ ಇದೆ. ಸರಿ, ಬೇಗ ಬಾ. ಸಾರಿ. ನೋ ಪ್ರಾಬ್ಲಮ್. ಈಗ ನಾವೊಂದು ಟೆಂಟೇಟಿವ್ ಲಿಸ್ಟ್ ಮಾಡ್ಕೊಂಡಿರೋಣ ಅಲ್ವಾ? ನಚಿಕೇತ್, ನಾವು ಈ ಸೆಲೆಬ್ರಿಟಿ ಲೈವ್ ಶೋ ಬಗ್ಗೆ ತುಂಬಾ ಹೈಪ್ ಕೊಟ್ಬಿಟ್ಟಿದ್ದೀವಿ, ಜನರಿಗೆ ನಿರೀಕ್ಷೆ ಇದೆ. ಅದಕ್ಕೆ ಆ ಸ್ಲಾಟಿಗೆ ನಾವು ತುಂಬ ಒಳ್ಳೆ ಪ್ರೋಗ್ರಾಮ್ ಹಾಕಬೇಕಾಗತ್ತೆ. ನೀವು ಹೇಳ್ತಿರೋದು ಸರಿ, ಆದರೆ ತಕ್ಷಣಕ್ಕೆ ನಾವು ಒಳ್ಳೆ ಪ್ರೋಗ್ರಾಮ್ ಹಾಕಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ? ಒಂದು ಪ್ರೋಗ್ರಾಮ್ನ ನಾವು ಡಿಸೈನ್ ಮಾಡಿ ಅದನ್ನು ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡಬೇಕು ಅಂದರೆ ನಮ್ಗೆ ಅಟ್ಲೀಸ್ಟ್ ಒಂದು ದಿನನಾದರೂ ಬೇಕಲ್ವಾ? ಅಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಮತ್ತು ಯಾವುದಾದ್ರು ಹಳೆ ಪ್ರೋಗ್ರಾಮ್ನ ರಿಪೀಟ್ ಮಾಡಿದ್ರೆ? ಅದನ್ನು ನಾವು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೋಬೇಕು. ಅದು ಪ್ರೈಮ್ ಟೈಮು, ಅಲ್ಲಿ ವ್ಯೂವರ್ಶಿಪ್ ಕಡಿಮೆ ಆಗಬಾರ್ದು. ವ್ಯೂವರ್ಶಿಪ್ ಕಡಿಮೆ ಆಗದಿರೋ ಹಾಗೆ ಯಾವುದಾದ್ರೂ ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡಬೇಕು. ನಿವೇದಿತಾ ಅವರೇ, ಈ ಕಾನ್ಸೆಪ್ಟ್ ನೋಡಿ. ಹೇಗನ್ನಿಸ್ತು?
ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಅನಕ್ಷರತೆ ಬಗ್ಗೆ ಸ್ಕ್ರಿಪ್ಟು ಚೆನ್ನಾಗಿದೆ, ಸ್ವಲ್ಪ ಇಮ್ಮೆಚೂರ್ ಆಗಿದೆ. ಯಾರ್ದು ಡಾಕ್ಯುಮೆಂಟ್ರಿ? ಈ ಡಾಕ್ಯುಮೆಂಟ್ರಿನ ನನಗೆ ಕಳಿಸಿರೋದು ಒಂದು 12 ವರ್ಷದ ಹುಡುಗಿ. ಆ ಹುಡುಗಿ ಹೆಸರು ನಿಖಿಲ ಅಂತ. ಹೌದಾ? ಅಷ್ಟು ಚಿಕ್ಕ ಹುಡುಗಿ ಡಾಕ್ಯುಮೆಂಟ್ರಿ ಮಾಡಿದಾಳೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ನನಗೆ ಮೇಲ್ ಬಂತು, ನಿಮ್ಮ ಚಾನಲ್ನಲ್ಲಿ ದಯವಿಟ್ಟು ಇದನ್ನು ಟೆಲಿಕಾಸ್ಟ್ ಮಾಡಿ ಅಂತ. ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾಳೆ ಈ ಹುಡುಗಿ. ಒಳ್ಳೆ ಮೆಸೇಜೇ ಕೊಟ್ಟಿದ್ದಾಳೆ. ಇದನ್ನು ನಾವು ಟೆಲಿಕಾಸ್ಟ್ ಮಾಡಿದ್ರೆ ಹೇಗೆ? ನಾಟ್ ಅ ಬ್ಯಾಡ್ ಐಡಿಯಾ. ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ. ನಾ ಎಡಿಟಿಂಗಲ್ಲಿ ಮಾಡ್ಕೋತೀನಿ. ಟೆಲಿಕಾಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ರೆಸ್ಪಾನ್ಸ್ ಅಂತ. ಅಕಸ್ಮಾತ್ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂದರೆ ನಾವು ಇದರದ್ದೇ ಒಂದು ಸೀರೀಸ್ ಮಾಡ್ಬೋದು, ಏನಂತೀರಾ? ಅಂದರೆ ಜನರು ತಾವು ಫೇಸ್ ಮಾಡ್ತಿರೋ ನಾಗರಿಕ ಸಮಸ್ಯೆನ ನಮಗೆ ವಿಡಿಯೋ ಕ್ಲಿಪ್ಪಿಂಗ್ ಥರ ಕಳಿಸೋದು, ಅದನ್ನು ನಾವು ಟೆಲಿಕಾಸ್ಟ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಇಂಟ್ರೂ ಕೂಡ ಮಾಡ್ಬೋದು. ಒಳ್ಳೆ ಪ್ರೋಗ್ರಾಮ್ ಆಗುತ್ತೆ ಅನ್ಸುತ್ತೆ. ನೋಡೋಣ, ನಾ ಇದನ್ನು ಫಾರ್ವರ್ಡ್ ಮಾಡ್ಕೊಂಡ್ಬಿಡ್ತೀನಿ. ನಾಳೆದು ಮಿಕ್ಕಿದೆಲ್ಲ ಪ್ರೋಗ್ರಾಮ್ ಶೆಡ್ಯೂಲ್ ಪ್ರಕಾರ ಹೋಗುತ್ತಲ್ವಾ? ಮಿಕ್ಕಿದ ಪ್ರೋಗ್ರಾಮ್ದೇನು ಪ್ರಾಬ್ಲಮ್ ಇಲ್ಲ. ಅರೆ, ಇನ್ನೂ ಕೆಲಸ ಮುಗ್ದಿಲ್ವಾ ನಿಮ್ಮದು? ಮುಗೀತುಮ್ಮ, ನಾ ಹೊರಟೆ. ನಚಿಕೇತ್, ನಾಳೆ ಆಫೀಸ್ನಲ್ಲಿ ಭೇಟಿ ಆಗ್ತೀನಿ, ಬರ್ತೀನಿ. ನಿವೇದಿತಾ, ಹೇಗೆ ಹೋಗ್ತೀಯಾ? ಕಾರ್ ತಂದಿದ್ದೀನಿಮ್ಮ. ರಾತ್ರಿ ಇಷ್ಟೊತ್ತಿನಲ್ಲಿ ಒಬ್ಬಳೇ ಹೋಗೋದು ಬೇಡಮ್ಮ. ನಚಿಕೇತ್ ನೀನು ಡ್ರಾಪ್ ಮಾಡ್ಬೋದು. ಹೌದು ನಿವೇದಿತಾ, ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ. ಸರಿ, ಬರ್ತೀನಿ. ಸರಿ. ಹಲೋ ನಿವೇದಿತಾ, ಮುಗಿಲಿಲ್ವೇನೆ ಇನ್ನೂ ನಿನ್ನ ಕೆಲಸ? ಎಲ್ಲಿದ್ದೀಯಾ? ದಾರಿಲಿದ್ದೀಯಾ? ಹೇಗೆ ಬರ್ತಾ ಇದೀಯಾ? ನಚಿಕೇತ್ ಜೊತೆನಾ? ಸರಿ, ಬೇಗ ಬಾ. ಏನು ಮಾಡ್ತಿದ್ದೀರಾ ನೀವು? ಪುಸ್ತಕ ಓದ್ತಾ ಇದ್ದೆ. ಕಾಣಿಸ್ತಾ ಇದೆ. ಇಂಥ ಹೊತ್ತಲ್ಲೂ ಪುಸ್ತಕ ಓದೋ ಹುಚ್ಚು ನಿಮಗೆ. ಇಂಥ ಹೊತ್ತಿನಲ್ಲಿ ಪುಸ್ತಕ ಓದ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಂಥ ಹೊತ್ತಲ್ಲಿ ಯಾರಾದರೂ ಪುಸ್ತಕ ಓದಿರೋದು ನೋಡಿದ್ರೆ ನನಗೆ ಹುಚ್ಚು ಕೋಪ ಬರುತ್ತೆ. ಮೊದಲು ಪುಸ್ತಕ ಮುಚ್ಚಿಡಿ, ಇಲ್ಲೋದ್ರೆ ಕಿಟಕಿಯಿಂದ ಆಚೆಗೆ ಎಸೆದ್ಬಿಡ್ತೀನಿ. ನಿನಗೆ ಯಾವುದು ಕೋಪ ಬರಲ್ಲ ಹೇಳು? ಏನಂದ್ರೆ? ಏನಿಲ್ಲ, ಪುಸ್ತಕ ಮುಚ್ಚಿಟ್ಟೆ. ಕಾಣಿಸ್ತಾ ಇದೆ. ಚೂರು ಜವಾಬ್ದಾರಿ ಇಲ್ಲ. ಮಗಳು ಮನೆಗೆ ಬರೋದು ಇಷ್ಟೊತ್ತಾಗ್ತಿದೆ. ಸ್ವಲ್ಪನಾದರೂ ಟೆನ್ಷನ್ ಇದೆಯಾ ನಿಮಗೆ? ಟೆನ್ಷನ್ ಮಾಡಿಕೊಂಡ್ರೆ ಮಗಳು ಮನೆ ಬಂದ್ಬಿಡ್ತಾಳ? ಇನ್ನೊಂದು ಮಾತಾಡಬೇಡಿ ನೀವು. ಇಲ್ಲಿ ನನ್ನ ಟೆನ್ಷನ್ ನನಗೆ. ಈ ನಿವೇದಿತಾಗ ಸ್ವಲ್ಪನೂ ಪರಿಜ್ಞಾನನೇ ಇಲ್ಲ. ಬರಲಿ, ಸರಿಯಾಗಿ ಮಾಡ್ತೀನಿ ಅವಳಿಗೆ. ನೋಡು ಶಾರದಾ, ಮಗು ಸುಸ್ತಾಗಿ ಬಂದಿರುತ್ತೆ, ಅವಳ ಮೇಲೆ ರೇಗಬೇಡ, ಗೊತ್ತಾಯ್ತಾ? ನನಗೂ ಅರ್ಥ ಆಗುತ್ತೆ ಅವಳಿಗೆ ತುಂಬ ಕೆಲಸ ಇರುತ್ತೆ ಅಂತ. ಅದೇನೇ ಇರಲಿ, ನಾಳೆ ಬೆಳಿಗ್ಗೆ ಮಾಡ್ಕೊಂಡ್ರೆ ಆಗೋದಿಲ್ವಾ? ಗಂಟೆ ಎಷ್ಟೊತ್ತಾಯಿತು ನೋಡಿ, 12:15 ಈಗ. ಬಂದ್ಯಾ? ಟೈಮ್ ಎಷ್ಟಾಗಿದೆ ನೋಡಿದ್ಯಾ? ಅಮ್ಮ, ಅದನ್ನು ಒಳಗಡೆನೂ ಮಾತಾಡ್ಬೋದಲ್ಲ? ಒಳಗೆ ನಡಿ. ಬನ್ನಿ ನಚಿಕೇತ್. ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯಾಕೆ ಇಷ್ಟೊತ್ತು ಮಾಡಿಬಿಟ್ಟೆ ನಿವೇದಿತಾ? ನಂಗಂತೂ ಇದೇ ಪ್ರಶ್ನೆ ಕೇಳಿ ಕೇಳಿ ಸಾಕಾಗಿ ಹೋಯ್ತು. ನಿನ್ನಿಂದ ಮಾತ್ರ ಉತ್ತರ ಬರಲಿಲ್ಲ. ಅಮ್ಮ, ಇವತ್ತು ಚಾನೆಲ್ ಕೆಲಸ ತುಂಬ ಆಯ್ತಮ್ಮ, ಅದಕ್ಕೆ ಸ್ವಲ್ಪ ತಡೆ ಆಯಿತು. ಸಾರಿಮ್ಮ. ನಮಗೂ ಆತಂಕ ಇರೋದಿಲ್ವ ನಚಿಕೇತ್? ನಮ್ಮ ಮಗಳು ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅಂತಂದರೆ? ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಮಗಳು ಬೇರೆ ಯಾರ್ದೋ ಮನೇಲಿ ಇಷ್ಟೊತ್ತವರೆಗೂ ಇದ್ದಾಳೆ ಅಂತಂದರೆ ತಾಯಿಯಾಗಿ ನನಗೆ ಆತಂಕ ಆಗೋದಿಲ್ವ ನಚಿಕೇತ್? ಶಾರದಾ, ನಚಿಕೇತ್ ಮನೆಯವರು ನಮಗೇನು ಪರಿಚಯ ಇಲ್ವಾ? ಅವರನ್ನು ಅಪರಿಚಿತರ? ಯಾರೇ ಆಗಿರಲಿ, ಇಷ್ಟೊತ್ತಿನವರೆಗೂ ನಿವೇದಿತಾ ಅವ್ರ ಮನೇಲಿದ್ದರೆ ಅಕ್ಕಪಕ್ಕದವ್ರು ಏನು ಅನ್ಕೋತಾರೆ?
ಅವಳು ಕೆಟ್ಟ ಹೆಸರು ಬರೋದಿಲ್ವಾ? ಈಗಾಗಲೇ ಅವಳ ಮದುವೆ ಡಿವೋರ್ಸ್ ತನಕ ಬಂದಿದೆ. ಅದಕ್ಕೆ ಜನ ಬಣ್ಣ ಕಟ್ಟು ಮಾತಾಡ್ತಾ ಇದ್ದಾರೆ. ಅಮ್ಮ, ನೀ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಅನ್ಸುತ್ತೆ. ನನಗೆ ಕೆಲಸ ಇದ್ದಿದ್ರನ್ನ ತಾನೇ ನಚಿಕೇತ್ ಅವ್ರ ಮನೇಲಿದ್ದೆ. ಇಲ್ಲಾಂದರೆ ನಾನು ಯಾಕೆ ಅವ್ರ ಮನೇಲಿ ಇರ್ತೀನಿ ಹೇಳು? ಅದು ನನಗೆ ಗೊತ್ತು, ನಿನಗೆ ಗೊತ್ತು, ನಚಿಕೇತ್ ಮನೆಯವ್ರಿಗೂ ಗೊತ್ತು. ಅಕ್ಕಪಕ್ಕದವ್ರಿಗೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಅಮ್ಮ, ನಾವು ಯಾರಿಗೂ ಏನೂ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸಣ್ಣ ವಿಚಾರನ ದೊಡ್ಡ ವಿಚಾರ ಮಾಡ್ತಾ ಇದೆಯಾ ನೀನು? ನೋಡಿ ಹೇಗೆ ಮಾತಾಡ್ತಿದ್ದಾಳೆ ಇವಳು. ಪುಟಿ, ಅಮ್ಮನ ಆತಂಕನ ಸ್ವಲ್ಪ ಅರ್ಥ ಮಾಡ್ಕೊ. ಅಮ್ಮನ ಜೊತೆ ಆ ಥರ ಹೊರಟ ಮಾತಾಡಬೇಡ. ಹೌದು ನಿವೇದಿತಾ ಅವರೇ, ನಿಮ್ಮ ತಾಯಿ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಮನೆಗೆ ಬಂದಿಲ್ಲ ಅನ್ನೋದು ಅವ್ರಿಗೆ ಟೆನ್ಷನ್ ಆಗಿರುತ್ತೆ. ಅದಕ್ಕೆ ಅವ್ರು ಅಪ್ಸೆಟ್ ಆಗಿದ್ದಾರೆ. ಸಾರಿ ಅಮ್ಮ. ಅಮ್ಮ, ನಿಜ ಹೇಳಬೇಕು ಅಂದರೆ ನಾನು ಕ್ಷಮೆ ಕೇಳಬೇಕು. ಕೆಲವು ದಿವಸದಿಂದ ನಾನು ಆಫೀಸ್ ಕಡೆ ಹೋಗೇ ಇಲ್ಲ, ರಜಾ ಹಾಕ್ಬಿಟ್ಟಿದ್ದೆ. ಅಷ್ಟು ದಿವಸನೂ ನಿವೇದಿತಾ ಅವರೇ ಪಾಪ ಮ್ಯಾನೇಜ್ ಮಾಡಿದ್ರು. ಇವತ್ತೊಂದು ಎಮರ್ಜೆನ್ಸಿ ಇತ್ತು. ಅದಕ್ಕೆ ಅರ್ಜೆಂಟಾಗಿ ನಾಳೆ ಇಡೀ ಪ್ರೋಗ್ರಾಮ್ ಲಿಸ್ಟ್ನ ನಾವು ಪ್ರಿಪೇರ್ ಮಾಡಬೇಕಾಗಿತ್ತು. ಅದನ್ನೇ ಮಾಡ್ತಾ ಇಷ್ಟು ತಡ ಆಗೋಯ್ತಮ್ಮ. ಪಾಪ ನಿವೇದಿತಾ ಅವರು ಚಾನಲ್ಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ. ಚಾನಲ್ನ ಹೊಸದಾಗಿ ಶುರು ಮಾಡೋದ್ರಿಂದ ಅದನ್ನು ಒಂದು ಸ್ಥಾನಕ್ಕೆ ತರೋಕ್ಕೆ ನಾನು ನಿವೇದಿತಾ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅಮ್ಮ. ಇವತ್ತೇ ಇಷ್ಟೊಂದು ತಡ ಆಗಿದ್ದು. ಇನ್ಮೇಲೆ ಹೀಗಾಗೋದಿಲ್ಲಮ್ಮ. ಯಾಕೆಂದರೆ ನಾಳೆಯಿಂದ ನಾನು ಚಾನಲ್ ಕೆಲಸಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಗ ನಿವೇದಿತಾ ಅವ್ರ ಮೇಲೆ ಇಷ್ಟೊಂದು ಪ್ರೆಷರ್ ಇರೋದಿಲ್ಲ, ಇಷ್ಟೊಂದು ಲೇಟ್ ಕೂಡ ಆಗಲ್ಲ. ನೀವು ಇಷ್ಟು ಹೇಳಿದ ಮೇಲೆ ನಂಗೆ ಧೈರ್ಯ ಬಂತು ನೋಡಿ. ಇವಳು ವಿಜಯಘೋಷ ಚಾನಲಲ್ಲಿ ವರ್ಕ್ ಮಾಡೋವಾಗಲೂ ಇಷ್ಟೇ ಲೇಟ್ ಆಗ್ತಿತ್ತು. ಆದರೆ ಆಗ ದೇವ ನನ್ನ ಜೊತೆಗಿರ್ತಿದ್ರು, ನನಗೆ ಅಷ್ಟು ಆತಂಕ ಆಗ್ತಿರ್ಲಿಲ್ಲ. ಈಗ ಇವಳು ಒಬ್ಬಳೇ ಓಡಾಡ್ತಾಳಲ್ಲ, ಅದಕ್ಕೆ ಯೋಚನೆ ಅಷ್ಟೆ. ನನಗೆ ಅರ್ಥ ಆಗುತ್ತಮ್ಮ. ತುಂಬ ತಡ ಆಯಿತು, ನಾನು ಹೊರಡ್ತೀನಮ್ಮ. ಆಯ್ತಪ್ಪ, ತುಂಬ ಥ್ಯಾಂಕ್ಸ್. ಹುಷಾರಾಗಿ ಹೋಗಿ ಬನ್ನಿ. ನನ್ನ ಮಗಳನ್ನು ಸೇಫಾಗಿ ಮನೆ ತಲುಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ, ಬರ್ತೀನಿ. ಆದರೂ ಈ ನಿವೇದಿತಾಗಿ ಸಿಟ್ಟು ಜಾಸ್ತಿ. ಏನಾದರೂ ಹೇಳಿದ್ರೆ ತಕ್ಷಣ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಸ್ವಲ್ಪನೂ ಪೇಷನ್ಸೇ ಇಲ್ಲ. ಹೌದು, ಇಷ್ಟೊತ್ತು ಕೋಪ ಮಾಡ್ಕೊಂಡು ಕೂಗಾಡಿದ್ದು ನಾನೇ. ನನಗೂ ಅರ್ಥ ಆಗುತ್ತೆ. ನೀ ನನಗೆ ತಾನೇ ಹೇಳಿದ್ದು. ನನಗೇನು ಕೋಪ ಬಂದಿರಲಿಲ್ಲ, ಆದರೆ ಟೆನ್ಷನ್ ಆಗಿತ್ತು, ಅದಕ್ಕೆ ಹಾಕಿ ಕೂಗಾಡ್ಬೇಕಾಯ್ತು. ನೀನೇನು ಕಡಿಮೆ ಇಲ್ಲ, ನೀ ನನ್ನ ಮೇಲೆ ಎಷ್ಟೊಂದು ರೇಗಾಡ್ದೆ. ನಿಜ, ಈ ವಿಷಯದಲ್ಲಿ ನಾನು ನಮ್ಮಮ್ಮನೇ ಹೊತ್ಕೊಂಡಿದ್ದೀನಿ. ಕರೆಕ್ಟಾಗಿ ಹೇಳ್ದೆ ಪುಟಿ. ಏನಂದ್ರೆ ನೀವು ನಿಮ್ಮ ತಂದೆಯವ್ರ ಪಕ್ಷಕ್ಕೆ ಅಧ್ಯಕ್ಷೆ ಆಗೋದು ನನಗೆ ಇಷ್ಟ ಇಲ್ಲ. ನಿಮ್ಮ ತಂದೆಯವ್ರು ಮಾಡಿದ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ಒಪ್ಪಿ ಪಕ್ಷದ ಅಧ್ಯಕ್ಷೆ ಆಗ್ತಿದ್ದೀರಾ. ಇದು ಅವ್ರ ಪಿತೂರಿ ಮತ್ತು ಹುನ್ನಾರ. ನಿಮ್ಮ ತಂದೆಯವರು ಛಾಬ್ರಿಯವರು ರಾಜಕೀಯದಲ್ಲಿ ಹುಲಿಗಳು. ನೀವು ಪಕ್ಷದ ಅಧ್ಯಕ್ಷೆಯಾಗಿ ಎಲ್ಲ ಸರಿ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಹಲೋ. ಹಲೋ ಅಮ್ಮ. ಹೇಳು ಮೃಣಾಲಿನಿ. ಅಮ್ಮ ಬ್ಯುಸಿ ಇದೆಯಾ? ಇಲ್ಲ. ಯಾಕಮ್ಮ ಒಂಥರ ಇದೆಯಾ? ಇಲ್ವಲ್ಲ, ಸರಿಯಾಗೇ ಇದ್ದೀನಿ. ಹೇಳು, ಏನಕ್ಕೆ ಫೋನ್ ಮಾಡಿದ್ದು? ಅಮ್ಮ, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನು? ನಾನು ಮೊನ್ನೆ ಅಪ್ಪನ ಪಾರ್ಟಿಗೆ ಅಧ್ಯಕ್ಷೆ ಆಗ್ತೀನಿ ಅಂತ ಹೇಳಿದೆ. ಅದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು. ಈಗ ನಿನಗೆ ನನ್ನ ನೆನಪಾಯ್ತಾ ಪುಟ್ಟ? ನಿಮ್ಮ ತಂದೆ ಪಾರ್ಟಿ ಪ್ರೆಸಿಡೆಂಟ್ ಆಗ್ತೀನಿ ಅಂತ ನಿನ್ನ ನಿರ್ಧಾರ ತಿಳಿಸಿ ನೀನು ಹೊರಟೆ ಹೋಗ್ಬಿಟ್ಟೆ. ನಿರ್ಧಾರ ತಿಳಿಸೋದಕ್ಕೆ ಮುಂಚೆ ನನಗೊಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿ
ಮನೆಗೆ ಹೋಗಿ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ನಿನ್ನ ನಿರ್ಧಾರ ತಿಳಿಸ್ಬಹುದಾಗಿತ್ತಲ್ವಾ? ಹೌದು, ನಾನು ಮನೆಯವ್ರನ್ನ ಕೇಳಿ ನಿರ್ಧಾರ ತಗೋಬೇಕಿತ್ತು. ಆದರೆ ನಾನು ಅಪ್ಪನ ಆಫರ್ ಒಪ್ಕೊಂಡ್ರೆ ಸ್ವಲ್ಪನಾದರೂ ಅಪ್ಪನ ಋಣ ತೀರಿಸ್ಬೋದು ಅಂತ ಅನ್ನಿಸ್ತು. ಯಾಕೆ ನೋಡ ನಾನು ಹೀಗೆ ಮಾತಾಡ್ತೀಯ? ನಿಮ್ಮ ತಂದೆ ಋಣ ತೀರಿಸೋದಕ್ಕೆ ಅವ್ರು ಮಾಡಿರೋ ಆಫರ್ ಒಪ್ಕೊಳ್ಳೇಬೇಕಾಗಿತ್ತ? ಬೇರೆ ಯಾವುದೇ ದಾರಿ ಇರಲಿಲ್ಲ ಅವ್ರ ಋಣ ತೀರಿಸೋದಕ್ಕೆ? ಬೇರೆ ಇನ್ಯಾವ ದಾರಿ ಇದೆ ಅಮ್ಮ? ಹುಡುಕಿದ್ರೆ ಬೇಕಾದಷ್ಟು ದಾರಿಗಳಿರ್ತಾಯಿತ್ತು. ಅವ್ರು ಕೊಟ್ಟಿರೋ ಆಫರ್ನ ಒಪ್ಕೊಳ್ದೆ ಹೋದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿರೋ ಆಫರ್ನ ಒಪ್ಕೊಂಡ್ಬಿಟ್ಟೆ. ಈಗ ನೀನು ಒಪ್ಕೊಂಡಿರೋದಕ್ಕೆ ನಿನ್ನ ಮತ್ತು ನಿಮ್ಮ ಮನೆಯವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದರೆ? ಅಮ್ಮ, ಈಗಾಗಲೇ ನಾನು ನಮ್ಮ ಅತ್ತೆ ಮಾವನ ಜೊತೆ ಮಾತಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಸರಿ, ಸಿದ್ಧಾಂತ ಒಪ್ಪಿದಾರಾ? ಸಿದ್ಧಾಂತ್ ನನಗೆ ನನ್ನ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ದಾರೆ. ಆದರೆ ಏನು? ಸಿದ್ಧಾಂತ್ಗೆ ಪರ್ಸ್ನಲಿ ನಾನು ಅಧ್ಯಕ್ಷೆ ಆಗೋದಿಷ್ಟ ಇಲ್ಲ. ಮತ್ತು ಯಾಕೆ ಈ ಥರ ನಿರ್ಧಾರ ತೊಗೊಂಡೆ ಪುಟ್ಟ? ನೀನು ಬುದ್ಧಿವಂತೆ, ನೀನು ತಗೊಳ್ಳೋ ನಿರ್ಧಾರಗಳು ಸರಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಈ ವಿಚಾರದಲ್ಲಿ ನೀನು ತಪ್ಪು ಮಾಡಿಬಿಟ್ಟೆ ನೋಡೋಣ. ನಾಳೆ ಇದೇ ವಿಚಾರವಾಗಿ ನಿನ್ನ ಸಿದ್ಧಾಂತ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ಅಮ್ಮ, ನೀನು ಹೀಗೆ ಮಾತಾಡಬೇಡ. ನನಗೆ ನಿನ್ನ ಮಾರಲ್ ಸಪೋರ್ಟ್ ಅಗತ್ಯ ಇದೆ. ನಾನು ಈ ಸ್ಥಾನ ಒಪ್ಕೊಳ್ಳೋದಕ್ಕೆ ನೂರಾರು ಕಾರಣಗಳಿದೆ. ಏನು ಮೃಣಾಲಿನಿ ಅಂಥ ಕಾರಣ ಇರೋದು? ನಿಮ್ಮ ತಂದೆನ ವಿರೋಧಿಸಿ ಸಿದ್ಧಾಂತ ಜೊತೆ ಬದುಕು ಕಟ್ಕೊಂಡೆ. ಈಗ ತಂದೆ ಮಾತಿಗೆ ಕಟ್ಬಿದ್ದು ಪಾರ್ಟಿ ಪ್ರೆಸಿಡೆಂಟ್ ಆದರೆ ನಿಮ್ಮ ಕುಟುಂಬದ ನೆಮ್ಮದಿ ಹಾಳಾಗಲ್ವಾ? ನಿಮ್ಮ ಮಾನವ ರಾಜಕೀಯ ಭವಿಷ್ಯ ಹಾಳಾಗಲ್ವಾ? ನಿನ್ನ ವೈಯಕ್ತಿಕ ಬದುಕಿನ ನೆಮ್ಮದಿ ಹಾಳು ಮಾಡಿಕೊಂಡು ತಂದೆನ ಉದ್ಧಾರ ಮಾಡೋದಕ್ಕೆ ಹೊರಟಿದೆಯಲ್ಲ, ಏನಂಥ ಕಾರಣ ಇರೋದು ನಿನಗೆ? ಅಮ್ಮ, ದಯವಿಟ್ಟು ಕೋಪ ಮಾಡ್ಕೋಬೇಡ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಹೇಗೆ? ನಾನು ಬರೀ ಅಪ್ಪನ ಋಣ ತೀರ್ಸೋದಕ್ಕೆ ಮಾತ್ರ ಜನಹಿತ ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಒಪ್ಕೊಳ್ಳಿಲ್ಲ. ನಮ್ಮ ಮಾವನವ್ರಿಗೆ ರಾಜಕೀಯವಾಗಿ ತೊಂದರೆ ಆಗಬಾರ್ದು ಅಂತ ಒಪ್ಕೊಂಡೆ. ನಮ್ಮ ಕುಟುಂಬದ ನೆಮ್ಮದಿ ಹಾಳಾಗಬಾರ್ದು ಅಂತ ಒಪ್ಕೊಂಡೆ. ಅರ್ಥ ಆಗಲಿಲ್ಲ ನನಗೆ. ಅಮ್ಮ, ಈಗ ಚಾಬ್ರಿಯಾ ಮತ್ತು ಅಪ್ಪ ಒಂದಾಗಿದ್ದಾರೆ. ಇಬ್ಬರು ಪ್ರಭಾವಿ ವ್ಯಕ್ತಿಗಳೇ. ಅವ್ರ ಉದ್ದೇಶ ನಮ್ಮ ಮಾವನವ್ರನ್ನ ಮಟ್ಟ ಹಾಕೋದೇ ಇರಬಹುದು. ಈಗ ನಾನು ಅಧ್ಯಕ್ಷ ಆಗಲಿಲ್ಲ ಅಂತ ಇಟ್ಕೊ, ಆಗ ಚಾಬ್ರಿಯಾ ಮತ್ತು ಅಪ್ಪ ಅವ್ರ ಮಾತು ಕೇಳೋ ಇನ್ಯಾರನ್ನೂ ಅಧ್ಯಕ್ಷ ಮಾಡ್ತಾರೆ. ಆಗ ಅವ್ರು ಎಲ್ಲ ಸೇರಿ ನಮ್ಮ ಮಾವನವ್ರನ್ನ ರಾಜಕೀಯವಾಗಿ ಮಟ್ಟ ಹಾಕೋದು ಕಷ್ಟ ಆಗೋದಿಲ್ಲ. ಆದರೆ ನಾನು ಆ ಪಕ್ಷದ ಅಧ್ಯಕ್ಷೆ ಆದರೆ ಅದನ್ನೆಲ್ಲ ತಡಿಬಹುದಮ್ಮ. ನೀನು ಹೇಗೆ ತಡಿತೀಯ ಪುಟ? ಅದು ಸಾಧ್ಯ ಆಗದೇ ಇರೋ ಮಾತು. ನಿನಗೆ ಏನೇ ಕಾರಣಗಳನ್ನು ಕೊಡಬಹುದು, ಆದರೆ ನೀನು ತಗೊಂಡಿರೋ ನಿರ್ಧಾರ ನನಗೂ ಇಷ್ಟ ಇಲ್ಲ, ಸಿದ್ಧಾಂತಕ್ಕೂ ಇಷ್ಟ ಇಲ್ಲ. ನಿಮ್ಮ ಮಾವನವರು ಅಷ್ಟೇ, ನಿನಗೆ ನೋವು ಮಾಡಬಾರ್ದು ಅಂತ ಒಪ್ಕೊಂಡಿರ್ತಾರಷ್ಟೆ. ಯೋಚನೆ ಮಾಡಿ ನೋಡು. ಹಾಗಾದರೆ ನಾನು ಈ ಆಫರ್ನ ಒಪ್ಕೊಳ್ಳೋದು ಬೇಡ ಅಂತೀಯಮ್ಮ? ಹಾಗೆ ಒಪ್ಕೊಳ್ದೆ ಹೋದರೆ ಅಪ್ಪನ ಋಣ ತೀರಿಸೋ ಅವಕಾಶ ಹೋಗ್ಬಿಡುತ್ತೇನೋ. ನಾನು ಮದುವೆ ಆದಮೇಲೆ ಅಪ್ಪನ ಪ್ರೀತಿ ಮತ್ತೆ ಸಿಗೋದೇ ಇಲ್ವೇನೋ ಅಂತ ಅನಿಸ್ಬಿಟ್ಟಿತ್ತು. ಆದರೆ ಇತ್ತೀಚೆಗೆ ಅಪ್ಪ ಮತ್ತೆ ನನ್ನ ಮೇಲೆ ಪ್ರೀತಿ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಅಮ್ಮ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪುಟ. ನಿನ್ನ ನಿರ್ಧಾರದ ಬಗ್ಗೆ ಮತ್ತೆ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿತ್ತು. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ. ಹಸಿರ ತೋಳಿನ